ನಮ್ಮ ಡಿ ಬಾಸ್ ಅವರು ಸಿನಿಮಾಗಳು ಮಾಡ್ಲಿ ಮಾಡದೇ ಇರ್ಲಿ ಕನ್ನಡದ ನಂಬರ್ 1 ಹೀರೋ, ಕನ್ನಡದ TRP ಕಿಂಗು ನಮ್ಮ ಡಿ ಬಾಸ್ ಅಂತ ನಮ್ಮ ಡಿ ಬಾಸ್ ರಾಜ ವಿಸ್ಕಿ ಅಭಿಮಾನಿಗಳು ಅವಾಗವಾಗ ಹೇಳ್ತಾನೆ ಇರ್ತಾರೆ. ಕೆಲವು ರಾಜ ವಿಸ್ಕಿ ಫ್ಯಾನ್ಸ್ ಗಳ ಪ್ರಕಾರ ಡಿ ಬಾಸ್ ಅಂದ್ರೆ ಬರೀ ಹೆಸರಲ್ಲ, ಅದೊಂದು ಕೆಸರು. ಆ ಕೆಸರನ್ನು ಮೈ ಮೇಲೆ ಎಳೆದುಕೊಂಡವರು ಉದ್ಧಾರ ಆಗಿದ್ದು ಇತಿಹಾಸದಲ್ಲೇ ಇಲ್ಲ. ಸಗಣಿ ಜೊತೆ ಸರ್ಸ ಆಡೋದಕ್ಕಿಂತ ಗಂಧದ ಮರದ ಜೊತೆ ಗುದ್ದಾಡೋದು ಮೇಲು ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಕೆಲವು ಮಿಂಡ್ರಿ ಮೀಡಿಯಾಗಳ ಪ್ರಕಾರ TRP ಅಂದ್ರೆ ಡಿ ಬಾಸ್, ಆದ್ರೆ ನಮ್ಮ ಟ್ರೇಡ್ ಪಂಡಿತರ ಪ್ರಕಾರ TRP ಅಂದ್ರೆ ಹಗಲು ರಾತ್ರಿ ತಮ್ಮ TRP ಗಾಗಿ ಡಿ ಬಾಸ್ ಅವರನ್ನು ಹಾಕೊಂಡು ಚೆನ್ನಾಗಿ ರುಬ್ತಿದ್ದಾರೆ ಅಂತ. ಸ್ಯಾಂಡಲ್ವುಡ್ ನ ರಿಯಲ್ ಓಜಿಗಳು ಕಿಚ್ಚ ಅಪ್ಪು ಅವರು. ಇವರನ್ನು ನೋಡಿ ಕೆಲವು ಮಿಂಡ್ರಿ ಮೀಡಿಯಾದವರು ಭಯ ಪಡ್ತಿದ್ರು. ಎಷ್ಟೋ ಮಿಂಡ್ರಿ ಮೀಡಿಯಾ ನ್ಯೂಸ್ ಚಾನೆಲ್ ಗಳಿಗೆ ಹೋಗಿ ರಿಬ್ಬನ್ ಕಟ್ ಮಾಡಿ ಬಂದವರು. ಆದ್ರೆ ನಮ್ಮ ಡಿ ಬಾಸ್ ಅವರು ಇವತ್ತು ಅದೇ ಮಿಂಡ್ರಿ ಮೀಡಿಯಾ ನ್ಯೂಸ್ ಚಾನೆಲ್ ಗಳಲ್ಲಿ ದೊಡ್ಡ ನ್ಯೂಸ್ ಆಗೋಗಿದ್ದಾರೆ. ತಮ್ಮ TRP ಗಾಗಿ ಡಿ ಬಾಸ್ ಅವರನ್ನು ಜೋಕರ್ ತರ ನೋಡ್ತಿದ್ದಾರೆ, ಕೋತಿ ತರ ಆಟ ಆಡಿಸ್ತಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಡಿ ಬಾಸ್ ಅವರು ಯಾವತ್ತಿದ್ರು ನಂಬರ್ 1 ಹೀರೋ. ಒನ್ಸ್ ಅಪಾನ್ ಎ ಟೈಮ್ ನಮ್ ಡಿ ಬಾಸ್ ಅವರು ಹೆಂಗಿದ್ರು ಅಂದ್ರೆ ರಾಜನ್ ತರ ಇದ್ರು. ಆದ್ರೆ ಈಗ ಮಿಂಡ್ರಿ ಮೀಡಿಯಾದವರ ಕೈಯಲ್ಲಿ ಕೊತ್ತಂಬರಿ ಬೀಜ ಆಗಿದ್ದಾರೆ. ಅವತ್ತು ಆ ಪವಿ ಆಂಟಿಯ 3 ಎಕರೆ ಖಾಲಿ ನಿವೇಶನ ಸೈಟ್ ಗೆ ನಮ್ಮ ಡಿ ಬಾಸ್ ಅವರು ಕಣ್ಣು ಹಾಕಿಲ್ಲ ಅಂದಿದ್ರೆ ಇವತ್ತು ಈ ಮಿಂಡ್ರಿ ಮೀಡಿಯಾದವರ ಕೈಯಲ್ಲಿ ಜೋಕರ್ ಆಗ್ತಿರ್ಲಿಲ್ಲ. ಆ ಪವಿ ಆಂಟಿ ಸವಾಸ ಮಾಡಿ ಕರ್ನಾಟಕದಲ್ಲೇ ದೊಡ್ಡ ಕಾಮಿಡಿ ಪೀಸ್ ಆಗೋಗಿದ್ದಾರೆ ನಮ್ಮ ಡಿ ಬಾಸ್ ಅವರು. ಕಿಚ್ಚ ಅಪ್ಪು ಈ ಹೆಸರುಗಳನ್ನು ಕೆಲವು ಮಿಂಡ್ರಿ ಮೀಡಿಯಾದವರು ತಮ್ಮ TRP ಗಾಗಿ ಬಳಸಿಕೊಳ್ಳಲ್ಲ. ಬಲಿಕ ಬಕ್ರಗಳು ಅಲ್ವೇ ಅಲ್ಲ, ಸ್ಯಾಂಡಲ್ವುಡ್ ನ ರಿಯಲ್ ಓಜಿಗಳು. ಇಷ್ಟಕ್ಕೂ ಈ ಮಿಂಡ್ರಿ ಮೀಡಿಯಾದವರು ತಮ್ಮ TRP ಗಾಗಿ ಬಳಸಿಕೊಳ್ಳೋದು ಯಾರನ್ನ ಅಂದ್ರೆ ನಮ್ಮ ಡಿ ಬಾಸ್ ಅಂತವ್ರನ್ನ. ಪ್ರಪಂಚದ ಕುರಿಗಳ ಸಾಲಿನಲ್ಲಿ ನಮ್ಮ ಡಿ ಬಾಸ್ ಅವರೇ ನಂಬರ್ 1. ಕಿಚ್ಚ ಅಪ್ಪು ಅವರಿಗೆ ಇರೋದು ಲಾಯಲ್ ಫ್ಯಾನ್ಸ್, ನಮ್ಮ ಡಿ ಬಾಸ್ ಅವರಿಗೆ ಇರೋದು ರಾಜ ವಿಸ್ಕಿ ಫ್ಯಾನ್ಸ್. ಯಾಕಂದ್ರೆ ಇವರು ಪುಂಗೋದ್ರಲ್ಲಿ PhD ಮಾಡಿದ್ದಾರೆ. ಅದಕ್ಕೆ ಎಲ್ಲೋದ್ರು ನಮ್ಮ ಡಿ ಬಾಸ್ ಅವರೇ ನಂಬರ್ 1 ಅಂತ ಪುಂಗ್ತಾನೆ ಇರ್ತಾರೆ. ಕಿಚ್ಚ ಅಪ್ಪು ಅವರು ಕನ್ನಡದ ಅದೆಷ್ಟೋ ಯುವ ಪ್ರತಿಭೆಗಳಿಗೆ ಇವರೇ ಗಾಡ್ ಫಾದರ್ಗಳು, ಒಳ್ಳೆ ವ್ಯಕ್ತಿತ್ವ ಉಳ್ಳ ವ್ಯಕ್ತಿಗಳು. ಅದೆಷ್ಟೋ ವ್ಯಕ್ತಿಗಳಿಗೆ ಇವರೇ ಆದರ್ಶ ವ್ಯಕ್ತಿಗಳಾಗಿ ಇದ್ದಾರೆ. ಹಾಗಾದ್ರೆ ನಮ್ಮ ಡಿ ಬಾಸ್ ಅವರಿಗೆ ಆದರ್ಶ ಯಾರಂದ್ರೆ ಈ ರಾಜಮೌಳಿ ಪ್ರಶಾಂತ್ ನೀಲ್ ಅವರಿಗೆ ನಮ್ಮ ಡಿ ಬಾಸ್ ಅವರೇ ಗಾಡ್ ಫಾದರ್. ಪ್ರಶಾಂತ್ ನೀಲ್ ಗೆ ಉಗ್ರಂ ರಿಲೀಸ್ ಟೈಮ್ ಅಲ್ಲಿ ಡಿ ಬಾಸ್ ಅವರು ಸಹಾಯ ಮಾಡಿದ್ರು. ಆಗ ಪ್ರಶಾಂತ್ ನೀಲ್ ಅವರು ಡಿ ಬಾಸ್ ಅವರಿಗೆ ಒಂದು ಪ್ರಾಮಿಸ್ ಮಾಡ್ತಾರೆ. ನನ್ನ ಮುಂದಿನ ಸಿನಿಮಾ KGF ಸಿನಿಮಾದಲ್ಲಿ ನೀವೇ ಹೀರೋ ಅಂತ ಹೇಳಿ ಪ್ರಾಮಿಸ್ ಮಾಡಿ ಹೇಳ್ದೆ ಕೇಳದೆ ಡಿ ಬಾಸ್ ಅವರ ಸ್ಥಾನದಲ್ಲಿ ರಾಕಿ ಭಯ್ಯ ಅವರನ್ನು ಸೆಲೆಕ್ಟ್ ಮಾಡ್ತಾರೆ. ಇಷ್ಟಕ್ಕೂ ನಮ್ಮ ಡಿ ಬಾಸ್ ಅವರು KGF ಸಿನಿಮಾವನ್ನು ರಿಜೆಕ್ಟ್ ಮಾಡೋದಕ್ಕೆ ಕಾರಣ ಏನು ಅಂದ್ರೆ ಒಂದು ಸಂದರ್ಶನದಲ್ಲಿ ಪ್ರಶಾಂತ್ ನೀಲ್ ಅವರು ಡಿ ಬಾಸ್ ಅವರ ಬಗ್ಗೆ ಈ ರೀತಿ ಹೇಳ್ತಾರೆ. ಅದು ಏನಂದ್ರೆ KGF ಕತೆ ಬರ್ದಿದ್ದು ಡಿ ಬಾಸ್ ಗೋಸ್ಕರ. ನಾನು ಪ್ರತಿ ಸಲ ಆಕ್ಷನ್ ಸೀನ್ಸ್ ತೆಗೆಯುವಾಗ ಡಿ ಬಾಸ್ ಅವರೇ ನೆನಪಾಗ್ತಿದ್ರು. ಆಗ ಒಂದು ದಿನ ಡಿ ಬಾಸ್ ಅವರ ಮನೆಗೆ ಭೇಟಿ ಕೊಟ್ಟೆ. ಆಗ ಡಿ ಬಾಸ್ ಅವರು ನನಗೆ ಅಷ್ಟೊಂದು ಗಡ್ಡ ಮೀಸೆ ಕೂದಲು ಬರಲ್ಲ, ಯಾಕಂದ್ರೆ ನಾನು ಬಳಸೋದೆಲ್ಲ ವಿಗ್ಗುಗಳು. ಇದರಿಂದ ಒಂದ್ ಅರ್ಥ ಆಯ್ತು, ಅದೇನಂದ್ರೆ TRP ಯಲ್ಲಿ ಡಿ ಬಾಸ್ ಅವರೇ ಯಾವತ್ತಿದ್ರು ನಂಬರ್ 1 ಹೀರೋ. ಲವ್ ಯು ಡಿ ಬಾಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.